ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಎಷ್ಟೇ ನಿಮಗೆ ಉಷ್ಣತೆ ಇದ್ರೂ ದೇಹ ತಂಪಾಗ್ತಿರಲ್ಲ ಅಂತಿರ್ತಿರಲ್ಲ, ಈ ರೀತಿಯಾಗಿ ನೀವು ಜ್ಯೂಸನ್ನ ಮಾಡಿಕೊಂಡು ಕುಡೀರಿ. ದೇಹ ತಂಪಾಗಿ ನಾವು ಇಟ್ಕೊಳ್ಬೋದು. ತುಂಬಾ ಸಿಂಪಲಾಗಿ ಮನೆಯಲ್ಲಿರೋ ಪದಾರ್ಥ ತೊಗೊಂಡು ನಾವು 2-3 ನಿಮಿಷದಲ್ಲಿಗೆ ದೇಹ ತಂಪಾಗಿ ಇಟ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಂಡು ಬರೋಣ. ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟಿಗೆ ಬೌಲ್ ತೊಗೊಂಡಿನಿ. ಇದಕ್ಕೆ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಕಾಮಕಸ್ತೂರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದು ಹಾಗೆಯೇ ನೆನೆಯೋಕ್ಕೆ ಅಂತ ನಾನು ಇಟ್ಕೊಳ್ತೀನಿ. ಇದು ಜಾಸ್ತಿ ಏನು ನೆನೆಯೋಕ್ಕೆ ಜಾಸ್ತಿ ಆಗೋದಿಲ್ಲ, ಟೈಮ್ ತೊಗೊಳ್ಳಲ್ಲ. 1-2 ನಿಮಿಷ ಅಷ್ಟೇ ಸಾಕಿದು ನೆನ್ಕೊಳ್ಳೋದಕ್ಕೆ. ಇದು ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಫಸ್ಟಿಗೆ ನಾನು ಒಂದು ಅರ್ಧ ಗಾತ್ರದ ನಿಂಬೆಹಣ್ಣ ನೋಡಿ ಈ ರೀತಿಯಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಈಗ ನಾನು ನೀರನ್ನ ಸೇರಿಸ್ಕೊಳ್ತೀನಿ. ನಿಮಗೆ ತಣ್ಣನೆ ನೀರಾದರೂ ಹಾಕ್ಕೊಳ್ಬೋದು, ಇಲ್ಲ ನಾರ್ಮಲ್ ನೀರಾದರೂ ನೀವು ಸೇರಿಸ್ಕೊಳ್ಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ನೋಡಿ ನಾನೀಗ 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ಸ್ವೀಟನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಈಗ ಒಂದ್ಸಲಿ ಚೆನ್ನಾಗಿ ನಾವು ಸಕ್ಕರೆನ ಕರಗಿಸ್ಕೊಳ್ಬೇಕಾಗುತ್ತೆ. ನೀವು ಸಕ್ಕರೆ ಬದಲು ಬೆಲ್ಲ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಎರಡರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈಗ ಪೂರ್ತಿಯಾಗಿ ನಾವು ಸಕ್ಕರೆನ ಕರಗಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಈಗ ನೋಡ್ತೀನಿ ಈಗ ಸಕ್ಕರೆ ಹೇಗೆ ಕರಗಿದೆ ಅಂತ. ನೋಡಿದ್ರಲ್ಲ, ಸಕ್ಕರೆ ಅಂತೂ ಪೂರ್ತಿಯಾಗಿ ಕರಗಿದೆ. ಇವಾಗ ನೋಡಿದ್ರಲ್ಲ, ಈಗ ಇದಕ್ಕೆ ಒಂದು ಚಿಟಿಕೆ ಗಾತ್ರದಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನಾವು ಯಾವುದೇ ಜ್ಯೂಸ್ ಮಾಡಬೇಕಾದ್ರೂ, ಸ್ವೀಟ್ ಮಾಡಬೇಕಾದ್ರೂ ಈ ಥರ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನೋಡಿ ಸ್ವಲ್ಪ ನಾನು 4-5ರಿಂದ ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಪುದೀನೂ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದ ನಂತರ ಇವಾಗ ನೋಡಿ ನಾನಿಲ್ಲಿ ಸಬ್ಜಾ ಸೀಡ್ಸ್ನ ನೆನೆಸ್ಕೊಂಡಿದ್ದೆ ನೋಡಿ. ಇವಾಗ ನಾನು 2 ಸ್ಪೂನಷ್ಟು ಈಗ ಸೇರಿಸ್ಕೊಳ್ತೀನಿ. ಇದಂತೂ ತುಂಬಾ ತಂಪಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಮಗೆ. ಈ ಕಾಮಕಸ್ತೂರಿ ಬೀಜ ಇದೆ ನೋಡಿ, ತುಂಬಾ ದೇಹ ತಂಪಾಗುತ್ತೆ. ಅದಕ್ಕೋಸ್ಕರ ಏನೇ ಜ್ಯೂಸ್ ಮಾಡ್ಕೊಳ್ಬೇಕಾದ್ರೂ ಈ ರೀತಿಯಾಗಿ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ನೀವು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬ ದೇಹ ತಂಪಾಗಿಟ್ಕೊಳ್ಬೋದು. ನೋಡಿ ಇಲ್ಲಿ ನಾನಿಲ್ಲಿ 2 ನಾನು ಐಸ್ ಕ್ಯೂಬ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನೋಡಿದ್ರಲ್ಲ, ಎಷ್ಟು ಬೇಗ ನಾವು 2-3 ನಿಮಿಷದೊಳಗೆ ಈ ರೀತಿಯಾಗಿ ಜ್ಯೂಸನ್ನ ನಾವು ಮಾಡ್ಕೊಳ್ಬೋದಲ್ಲ. ತುಂಬಾ ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಮಾಡಿಕೊಂಡು ಕುಡಿತಾ ಬಂದರೆ ತುಂಬ ದೇಹ ತಂಪಾಗಿ ಈ ಬಿಸಿಲಿಗೆ ಇಟ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.